ಟ್ರೀ ಟಿವಿ ಕನ್ನಡದ ಇಂಪ್ಯಾಕ್ಟ್, ಸಮಸ್ಯೆಗೆ ಸಿಕ್ತು ಪರಿಹಾರ. ನಮ್ಮ ಸುದ್ದಿಯ ಪರಿಣಾಮ, ಆಡಳಿತದಲ್ಲಿ ಕಂಡುಬಂದ ಬದಲಾವಣೆ, ಕೊನೆಗೂ ಕೈಬಿಟ್ಟ ಅವೈಜ್ಞಾನಿಕ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿ, ಶಿಸ್ತಿನತ್ತ ಹೆಜ್ಜೆ ಇಟ್ಟ ತಾಲೂಕಿನ ಸರ್ಕಾರಿ ನಾಡ ಕಚೇರಿ. ಇದು ಟ್ರೀ ಟಿವಿ ಕನ್ನಡದ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್ ಸುದ್ದಿಗಳು. ಸ್ನೇಹಿತರೆ, ಇದು ಟ್ರೀ ಟಿವಿ ಕನ್ನಡದ ಮೊದಲ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಕೆಲವು ದಿನಗಳ ಹಿಂದೆ ನಿಮ್ಮ ಟ್ರೀ ಟಿವಿ ಕನ್ನಡ ಓವರ್ ಹೆಡ್ ಟ್ಯಾಂಕ್ ಆತಂಕದಲ್ಲಿ ಶಾಲಾ ಮಕ್ಕಳು ಎಂಬ ಶೀರ್ಷಿಕೆಯಡಿ ಒಂದು ವಿಶೇಷ ವರದಿಯನ್ನ ಪ್ರಸಾರ ಮಾಡಿತ್ತು. ನೂರಾರು ಸರ್ಕಾರಿ ಶಾಲಾ ಮಕ್ಕಳ ಸುರಕ್ಷತೆ ಮತ್ತು ಭವಿಷ್ಯದ ದೃಷ್ಟಿಯಿಂದ ಈ ಸಮಸ್ಯೆಯನ್ನು ಜನರ ಮುಂದೆ ತಂದು ಅಧಿಕಾರಿಗಳ ಗಮನ ಸೆಳೆಯುವುದು ನಮ್ಮ ಉದ್ದೇಶವಾಗಿತ್ತು. ಈ ವರದಿ ಪ್ರಸಾರವಾದ ಬಳಿಕ ಸ್ಥಳೀಯ ಆಡಳಿತ ಹಾಗೂ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದ್ದು ವಿವಾದಕ್ಕೆ ಕಾರಣವಾಗಿದ್ದ ಅವೈಜ್ಞಾನಿಕ ಕಾಮಗಾರಿಯನ್ನ ಕೈಬಿಟ್ಟಿದೆ. ಅಷ್ಟೇ ಅಲ್ಲ, ಜಲ್ ಜೀವನ್ ಮಿಷನ್ ಯೋಜನೆಯ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣವನ್ನು ಸೂಕ್ತ ಸ್ಥಳದಲ್ಲಿ ಕೈಗೊಳ್ಳಲು ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ. ಈ ನಿರ್ಧಾರದಿಂದಾಗಿ ಶಾಲಾ ಮಕ್ಕಳು, ಪೋಷಕರು ಹಾಗೂ ಗ್ರಾಮಸ್ಥರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಾಮಗಾರಿಯ ಮೀಡಿಯಾದವರು ಬಂದು ನಮಗೆ ನ್ಯಾಯಯುತವಾಗಿ ಧನ್ಯವಾದಗಳು. ಈ ಕಾಮಗಾರಿಯ ಗುಂಡಿ ತೋಡಿದ್ರು, ಅವ್ರು ಇದನ್ನು ಮಾಡಿದ್ದಕ್ಕೆ ಎಲ್ಲ ಮುಚ್ಚಿ ಇದು ಕ್ಲಿಯರ್ ಮಾಡ್ಯಾರೆ. PDO ಭರತ್ ಮತ್ತು ಎಲ್ಲ ಸೇರಿ ಇದು ಕ್ಲಿಯರ್ ಮಾಡ್ಯಾರೆ. ಆತ್ಮೀಯ ವೀಕ್ಷಕರಿಗೆ ಎಲ್ಲ ತಿಳಿಸುವುದೇನೆಂದರೆ, ಈ ಕಾಮಗಾರಿಯನ್ನು ಸ್ಥಗಿತ ಮಾಡಿರುವುದರಿಂದ ನಾನು ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ. ಮೀಡಿಯಾದವರಿಗೆ ನಮಸ್ಕಾರ. ಸ್ನೇಹಿತರೆ, ಇದು ಟ್ರೀ ಟಿವಿ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್ ಸುದ್ದಿ. ಕೆಲವು ದಿನಗಳ ಹಿಂದೆ ಅವ್ಯವಸ್ಥೆಯ ಆಗರವಾದ ತಿಪಟೂರು ತಾಲೂಕಿನ ನಾಡ ಕಚೇರಿ ಎಂಬ ಶೀರ್ಷಿಕೆಯಡಿ ವಿಶೇಷ ವರದಿಯನ್ನ ನಿಮ್ಮ ಮುಂದೆ ತಂದಿದ್ದೆವು. ಈ ವರದಿಯಲ್ಲಿ ಸಾರ್ವಜನಿಕರು ಎದುರಿಸುತ್ತಿದ್ದ ತೊಂದರೆಗಳು, ದಲ್ಲಾಳಿಗಳ ಹಾವಳಿ ಹಾಗೂ ನಾಡ ಕಚೇರಿಯಲ್ಲಿನ ಅವ್ಯವಸ್ಥೆಯನ್ನು ದಾಖಲೆಗಳೊಂದಿಗೆ ಬೆಳಕಿಗೆ ತಂದಿದ್ದೆವು. ಈ ವರದಿ ಪ್ರಸಾರವಾದ ನಂತರ ತಾಲೂಕು ಆಡಳಿತ ಹಾಗೂ ನಾಡ ಕಚೇರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ದಲ್ಲಾಳಿಗಳ ಹಾವಳಿಗೆ ಕಡಿವಾಣ ಹಾಕುವ ಕ್ರಮ ಕೈಗೊಂಡಿರುವ ಅಧಿಕಾರಿಗಳು ಸಾರ್ವಜನಿಕರಿಗೆ ಅಗತ್ಯ ಮಾಹಿತಿಗಾಗಿ ಸೂಚನಾ ಫಲಕಗಳನ್ನು ಅಳವಡಿಸಿದ್ದಾರೆ. ಇದರಿಂದಾಗಿ ಅರ್ಜಿದಾರರಿಗೆ ಆಗುತ್ತಿದ್ದ ಗೊಂದಲ ಕಡಿಮೆಯಾಗಿದ್ದು ಸೇವೆ ಪಡೆಯುವ ಪ್ರಕ್ರಿಯೆಯು ಹೆಚ್ಚು ಸುಗಮವಾಗಿದೆ. ಆತ್ಮೀಯ ವೀಕ್ಷಕರೇ, ಟ್ರೀ ಟಿವಿ ಕನ್ನಡ ಕೇವಲ ಒಂದು ಸುದ್ದಿ ವಾಹಿನಿಯಲ್ಲ, ಜನರ ಧ್ವನಿಯಾಗುವ ಸಂಕಲ್ಪದೊಂದಿಗೆ ಆರಂಭವಾಗಿರುವ ಮಾಧ್ಯಮ. ಜನರ ಸಮಸ್ಯೆಗಳನ್ನು ಬೆಳಕಿಗೆ ತರುವುದು, ಅಧಿಕಾರಿಗಳ ಗಮನ ಸೆಳೆಯುವುದು ಹಾಗೂ ಸಮಸ್ಯೆಗೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಸದಾ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವುದು ನಮ್ಮ ಗುರಿ. ಸ್ಥಳೀಯ ಸಮಸ್ಯೆಗಳಿಗೆ ಗಟ್ಟಿ ಧ್ವನಿಯಾಗಿ, ಜನಪರ ಪತ್ರಿಕೋದ್ಯಮಕ್ಕೆ ಬದ್ಧವಾಗಿ, ಭ್ರಷ್ಟ ವ್ಯವಸ್ಥೆಯನ್ನು ಪ್ರಶ್ನಿಸುತ್ತಾ ಸತ್ಯದ ಪರವಾಗಿ ನಿಮ್ಮೊಂದಿಗೆ ಹೆಜ್ಜೆ ಹಾಕುವುದು ಟ್ರೀ ಟಿವಿ ಕನ್ನಡದ ಧ್ಯೇಯ. ಇದು ಕೇವಲ ಆರಂಭ. ಮುಂದಿನ ದಿನಗಳಲ್ಲಿಯೂ ಜನರ ಧ್ವನಿಯಾಗಿ, ಜನರ ಹಕ್ಕಿಗಾಗಿ, ಜನರ ಪರವಾಗಿ ಟ್ರೀ ಟಿವಿ ಕನ್ನಡ ಸದಾ ನಿಮ್ಮೊಂದಿಗಿರುತ್ತದೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ ಮತ್ತು ಸಹಕಾರ ನಮ್ಮ ಮೇಲಿರಲಿ. ನಾನು ನವೀನ್ ಕುಮಾರ್ MN, ಧನ್ಯವಾದಗಳು.